ನಾನು ಇಲ್ಲಿವರೆಗೂ ಯೋಚನೆ ಮಾಡಿ ಸುಸ್ತಾಗಿದ್ದೀನಿ. ಈಗ ಗರಿ ಮಸಾಲೆ ಗರಿ ಅವನಂತ ಎತ್ಕೊಂಡು ಇಟ್ಗೆ ಮಡಿಕೊಂಡು ಕಾಪಿ ಮಾಡಿ ಕಡಪುರಿ ತಗೊಬಂದು ಹಾಕೊಂಡು ಕುಡ್ತೀನಿ. ಅದಕ್ಕೆ ನಾಳೆ ಬೆಳಗ್ಗೆ ಹೋಗ್ತೀನಿ. ಹೋಗ್ಬಿಟ್ಟು ಅಲ್ಲೇ ಇರ್ತೀನಿ ಒಂದು 15 ದಿವಸ, ಒಂದು ತಿಂಗಳು. ಅದೇನು ಮಾಡೋಣ ನೋಡೋಣ. ಏನೋ ಗಂಟು ಮಡಗಿದಾನ, ಹೊಟ್ಟೋದಾಗ ಏನೂ ಇಲ್ಲ. ಯಾವುದೋ ಮನೆಗೆ ಹೋಗ್ಬಿಟ್ಟು ನನ್ನ ಮನೆಗೆ ಬಂದಾರ ಕಳ್ಳರು. ಬೇಗ ಹಾಕೊಂಡು ನಾಳೆ ಬೆಳಗ್ಗೆ ರೈತ ಹೇಳ್ತೀನಿ. ಅನುಭವಿಸ್ತೀನಿ ಏನಾರು ಅನುಭವಿಸ್ತೀನಿ ನಾನು. ನೀನೇನೋ ಹಂಗಂತೀಯ. ನಾನು ನಿಮ್ಮ ಮನೆಗೆ ಬರೋಕ್ಕೂ ಇಷ್ಟ ಇಲ್ಲ. ಒಬ್ಬರಿಗೆ ಬಂದು ಕಷ್ಟ ಕೊಡೋದು ನಮಗೆ ಇಷ್ಟ ಆಗಲ್ಲ. ಒಂದಿನ ಚಂದ, 2 ದಿನ ಚಂದ, ಸದಾಕಾಲ ನಿನ್ನ ಮನೇಲಿ ಕೂತ್ಕೊಂಡು ನಾನು ಜೀವನ ಕಳೆಯೋಕ್ಕಾದ್ದ? ಅದೆಲ್ಲ ನನಗೆ ಇಷ್ಟ ಆಗಲ್ಲ. ಅದಕ್ಕೆ ನಾಳೆ ಬೆಳಿಗ್ಗೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಹೋಗ್ತೀನಿ ಅಲ್ಲೇ ಗೌಮನ ಆಗಿದೆಲ್ಲ ಚೇರ್ ಮೇಲೆ ಕೂತಿದ್ದೆಲ್ಲ ಕೂತ್ಕೋಬೇಕಿತ್ತು ಸುಮ್ಮನೆ. ಅದ್ಯಾಕೆ ಈ ಕಡೆ ತಿರ್ಕ ತಕ್ಷಣ ಈ ಕಡೆಗೆ ಬಂದು ಮನಿಕೋಬಿಟ್ಟೆ. ನನಗೇನು ಅವಮಾನ ಆಗಲಿಲ್ಲ. ನಿಮ್ಮ ಕೆಲಸಗಳು ನಿಮ್ಗೆ ಹೇಳಿದ್ದು ಅಷ್ಟೇ. ಸೊ ನಾವು ಒಬ್ಬೊಬ್ಬರೇ ಪೆಚ್ಚಾಡ್ತಾ ಇರೋದು. ನಾನು ಅದಕ್ಕೆ ಗರಿ ಎತ್ಕೊ ಬರೋಕ್ಕೆ ಹೋಗಲಿಲ್ಲ. ಆ್ಯಕ್ಚುಲಿ ಗರಿ ಎತ್ಕೊಬಾರ್ದು ನನಗೆ ಹೇಳಿದ್ರು. ನಾನು ಎತ್ಕೊಬರಲ್ಲ ಅಂತ ಹೇಳಿದೆ. ನನಗೆ ಗೊತ್ತಿತ್ತು ಮುಂದೆ ಈ ಥರದ್ದು ನಡೆಯುತ್ತೆ ಅಂತ. ಯಾರ ಗರಿ ಎತ್ಕೊಂಡವ್ರೆ ಎಲ್ಲ ಚೆಲ್ಬಿಟ್ಟಿದ್ದಾರೆ ಹಂಗೆ ಅಂತ ಬೈತಾವಲ್ಲ. ಆ್ಯಕ್ಚುಲಿ ಇವರೇ ಬೇಕಂತ ಇವರಿಬ್ಬರು ದೋಸ್ತಿಗಳು. ಇವರೇ ಈಗ ತಾನೇ ಅವ್ರ ಮನೇಲಿ ಊಟ ಇಸ್ಕೊಬಂದು ಬಿಡ್ಕೊಂಡವ್ರೆ. ಆಮೇಲೆ ಗ್ಯಾಸ್ ಇಲ್ವಲ್ಲ. ಅವ್ರ ಮನೇಲೆ ಊಟ ಇದು. ಅಮ್ಮ ಯಾಕೆ ಬೈದಿದ್ದೀಗ ಅಂದರೆ ನಾನು ದೋಸೆ ತಿಂದಿರಲಿ ಅಂತ. ಸೊ ನಾನು ದೋಸೆ ತಿಂದೆ ನಮ್ಮ ಮಮ್ಮಿ ಮನೆಗೆ ಕೊಟ್ಟೋಗಲಿ, ಇವರು ತಿನ್ನಲಿ ಅಂತ. ಅಮ್ಮ ಬೈದರೆ ನಾನು ಅಮ್ಮ ಕೊಟ್ಟಿದ್ದು ಊಟ ತಿನ್ನೋಕ್ಕಾಗುತ್ತಾ? ಅದಕ್ಕೆ ಎಷ್ಟು ಪ್ರಿಪ್ಲಾನ್, ಎಷ್ಟು ಸ್ಟ್ರಾಟಜಿಕ್ಕಾಗಿ ಕೆಲಸ ಮಾಡಿದ್ದಾರೆ ಅಂದರೆ ಇದಿಲ್ಲೇ ಐತೆ ನೋಡಿ. ಹೇಳ್ತೀನಿ, ಲೆಕ್ಕ ಹಾಕ್ತೀನಿ. ಇಲ್ಲಿ ಲೈಟ್ಗೆಗಳವಲ್ಲ, ಚಪ್ಪಲ್ ಬೇರೆ ಊಟವ್ರು ಇಲ್ಲಿ ತಂದು. ಚಪ್ಪಲ್ ನೋಡಿದ್ರೆ ಇಲ್ಲಿ ಊಟವ್ರೆ ಕರ್ರಗಳು. ಓಕೆನಾ? ಸ್ಟೋರಿ ಏನಂದರೆ ಹಾಲು ಕಾಯಿಸ್ತೀನಿ. ಸೌದೆ ಒಲೆ ಹಾಲು ಕಾಯಿಸೋ ಅಂದ್ಬಿಟ್ಟು ಹಾಲು ತರಿಸಿದ್ರು. ಹಾಲು ತೊಗೊಬಂದೆ. ಸೌದೆ ಒಲೆ ಇಟ್ಟರು, ಇಟ್ಬಿಟ್ಟು ಇಲ್ಲಿ ಇದು ತೊಗೊಬಂದಿದ್ದು ಏನೋ ಗರಿಗಳನ್ನ ಎತ್ಕೊಂಬಿಟ್ಟು ಕಾಫಿ ಮಾಡಿದ್ದು. ನನಗೆ 1 ರೌಂಡ್ ಎತ್ಕೊಬಂದ್ರು ಅವರು. 1 ರೌಂಡ್ ಎತ್ಕೊಬಂದರು. ಸೊ ಸೆಕೆಂಡ್ ರೌಂಡ್ ನನಗೆ ಎತ್ಕೊಬರೋಕೆ ಹೇಳಿದ್ರು. ನನಗೆ ಗೊತ್ತಿತ್ತು ಇಂಥದ್ದೆಲ್ಲ ಅದೇ ಆಗುತ್ತೆ ಅಂತ. ಸೊ ನಾನು ಒಪ್ಕೊಳ್ಳಿಲ್ಲ, ನಾನು ಹೋಗಲ್ಲ ಅಂದೆ. ಹೋಗಲ್ಲ, ಎತ್ಕೊಬರಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗೋದೆ.
ಸೊ ಈಗ ಒಂದು ಸ್ವಲ್ಪ ಹೊತ್ತಾದಮೇಲೆ ಸಂಜೆವರೆಗೆ ವೆಯ್ಟ್ ಮಾಡಿದ್ರು. ನಾನು ನಮ್ಮ ತಾಯಿ ಮನೆಗೆ ಹೋಗಲಿಲ್ಲ ಊಟಕ್ಕೆ, ಸೊ ಇಲ್ಲೇ ಇದ್ದೀನಿ. ಸೊ ಈಗ ಏನಾಯಿತು, ಈಗ 2 3 4 ದೋಸೆ ಕೊಟ್ಟಿದ್ದಾರೆ. ದೋಸೆ ಮುಚ್ಚಿ ಒಂಚೂರು ಪಲ್ಯ ಕೊಟ್ಟಿದ್ದಾರೆ, ಅಂದರೆ ಒಬ್ರಿಗಾಗಷ್ಟು ಇವ್ರು ಒಬ್ರಿಗಾಗಷ್ಟು ಕೊಟ್ಟಿದ್ದಾರೆ. ಸೊ ನಾನು ತಿಂದ್ಬಿಡ್ತೀನಿ ಅನ್ನೋದು ಲೆಕ್ಕಾಚಾರದಲ್ಲಿ ಬೈತಾ ಇರೋದು. ಆ್ಯಕ್ಚುಲಿ ಅದು ಬೈತಾರ ಲಕ್ಷ್ಮಮ್ಮನಿಗೆ ಆಗೋದು, ಯಾಕೆಂದರೆ ಅಲ್ಲಿ ಗರ್ಕೆ ಎತ್ಕೊಂಡವ್ರು ಅವರೇ. ನನಗೆ ಹೇಳಿದ್ರು ನಾನು ತಗೊಬರಲಿಲ್ಲ. ಅವ್ರ ಆಪ್ರೇಷನ್ ಫ್ಲಾಪ್ ಆಯಿತು. ನಾನು ಏನು ಹೇಳಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೊರಟಿದ್ದೀನಿ ಅಂದರೆ, ಎಷ್ಟು ಕ್ಲೀನಾಗಿ ಪ್ಲ್ಯಾನ್ಗಳನ್ನ ಸ್ಟ್ರಾಟಜಿಕ್ಕಾಗಿ ಪ್ಲ್ಯಾನ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ವೆರಿ ಬೆಸ್ಟ್ ಎಕ್ಸಾಂಪಲ್. ಮಧ್ಯಾಹ್ನನೇ ಇದಕ್ಕೆಲ್ಲ ಹೇಳಿ ದಾರಿ ಮಾಡ್ಕೊಂಡಿದ್ದಾರೆ ಬೈಯೋದಕ್ಕೆ. ಮಧ್ಯಾಹ್ನನೇ ಕಫ್ ರೈಸಿಗೆ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳೆಲ್ಲ ರೆಡಿ ಮಾಡ್ಕೊಂಡಾರೆ. ಎಂಥ ಜನಗಳು ಅಂದರೆ ಹಬ್ಬಬ್ಬ, ಹೈಲಿ ಎಕ್ಸ್ಪೀರಿಯನ್ಸ್ ಪೀಪಲ್ಗಳಿವರು. ಕೇಳಿಸ್ಕೊಂಡ್ರ? ಏನು ತಂದವ್ರವ? ಯಾರೋ ಪಕ್ಕದ ಮನೆಯವ್ರು ಸಿಲಿಂಡರ್ ತಂದಿಟ್ಬಿಟ್ಟು ಸಿಲಿಂಡರ್ ತಗೋದಾರ ನಿಂದ? ಮನೇಲಿದ್ದು ಸಿಲಿಂಡ್ರ್ ಖಾಲಿ ಆಗೈತೆ ಬಳಸಿ. ಮೊದಲು ಆ ಗ್ಯಾಸ್ದು ಸ್ಟವ್ ರೆಡಿ ಮಾಡಿಸು, ಅದು ಸುಮ್ಮನೆ ಲೀಕ್ ಆಯ್ತಾಯ್ತು. ಅದು ಅಲ್ಲಿ ಗ್ಯಾಸ್ದು ಸ್ಟವ್ ಸರಿ ಇಲ್ಲ, ಅದು ಗ್ಯಾಸು ಲೀಕ್ ಆಯ್ತೈತೆ. ಅದು ಸ್ಟವ್ ಬಳಸಿ ಇದಾಗಿರೋದು, ಗ್ಯಾಸ್ ತಿರೋಗಿರೋದು. ಯಾರು ಸಿಲಿಂಡ್ರ್ ತಂದಿಟ್ಬಿಟ್ಟು, ಖಾಲಿ ಸಿಲಿಂಡ್ರ್ ತಂದಿಟ್ಬಿಟ್ಟು ಬರ್ತಿ ಸಿಲಿಂಡ್ರ್ ಎತ್ಕೊಂಡು ಏನೂ ಓಡೋಗಿಲ್ಲ. ರೂಮ್ ಲೈಟ್ ಉರಿತೈತೆ ಅಂದೆ. ಅದು ಅವಾಗ ಅಡುಗೆ ಮನೆದು ಆಫ್ ಮಾಡಿದೆ, ಬಚ್ಚಲದು ಆಫ್ ಮಾಡಿದೆ. ಈಗ ರೂಮದು ಉರಿತೈತೆ. ಈಗ ಮನೆ ಕಣ್ಣೆಲ್ಲ ನೋಡಿದೆ. ಕರೆಂಟ್ ಬಿಲ್ ಜಾಸ್ತಿ ಬಂತು ಅಂತ ಹೇಳ್ಬೇಡಿ ಆಮೇಲೆ. ಮೊದಲು ಸ್ಟವ್ ರಿಪೇರಿ ಮಾಡಿಸಿ ಗ್ಯಾಸ್ ಉಳಿತಾಯ ಆಗುತ್ತೆ. ಕರೆಂಟ್ ಆಫ್ ಮಾಡಿದ್ರೆ ಕರೆಂಟ್ ಬಿಲ್ಲು ಕಮ್ಮಿ ಬರ್ತದೆ. ಪ್ರತಿ ದಿವಸ ನಿನ್ನ ಜೊತೆ ವಾದ ಮಾಡಬೇಕಲ್ಲವ ಈಗ, ಕರೆಂಟ್ ಬಿಲ್ಲು ಅಂತ. ನನಗೆ ಆಗೋದಿಲ್ಲ, ಹೋಗವ. ಮಂಜು ಆಂಟಿಗೆ ಫೋನ್ ಮಾಡಿ ಕೇಳ್ಕೊಬಂದಿನಿ. ಮಂಜು ಆಂಟಿ ಕತೆ ಹೇಳ್ತಿದೆ. ಈಗ ಮೊನ್ನೆ ಮಂಜು ಆಂಟಿ ಬಂದಾಗ ಡಿಸ್ಕಷನ್ ಮಾಡಿದ್ವಿ, ಮಾತಾಡೈತೆ. ಹೇಳ್ತೀನಿ ಕೇಳಿಸ್ಕೊ. ಮಾತಾಡಿದೆ 1/4 ಗಂಟೆ ವಾದ ವಿವಾದ ಆಗದೆ. ನಿನ್ನ ಜೊತೆ ಪ್ರತಿ ದಿವಸ ಮಾತಾಡೋಕ್ಕಾಗಲ್ಲ. ಆಂಟಿಗೆ ಫೋನ್ ಮಾಡಿ ಕೇಳ್ಕೊ, ಆಂಟಿ ಕತೆ ಹೇಳ್ತದೆ. ಕರೆಂಟ್ ಬಿಲ್ಲು ಸರ್ಕಾರದಿಂದ ಎಲ್ರಿಗೂ ಪುಕ್ಸಟ ಕರೆಂಟ್ ಕೊಡ್ತಾವ್ರೆ. ಈ ತಲೆ ಕೇಳಿಸ್ಕೊಬೇಡ, ಅಚ್ಚುಕಟ್ಟಾಗಿ ಇರು. ಮಂಜು ಆಂಟಿ ಕರೆಂಟ್ ಬಿಲ್ ಕಟ್ಟೆ 3 ವರ್ಷ ಆಗದೆ ಅಂತ ಹೇಳಿದೆ. ನಿನ್ನ ಪಾಡೋದು ನೀನು ಸುಮ್ಮನಿರು. ಇನ್ನೇನಾದ್ರು ಪ್ರಾಬ್ಲಮ್ ಇದೆ ನಿನಗೆ ಆಂಟಿಗೆ ಫೋನ್ ಮಾಡು, ಆಂಟಿ ನಿನಗೆ ಡೀಟೇಲ್ಸು ಕೊಡ್ತದೆ. ತಗೊಳ್ಳೋದು ಇಲ್ಲಿ ಅಷ್ಟೊತ್ತಿಂದ ಹೋಗುತ್ತಾ ಅದು. ಹುಡುಗನ ಬ್ಯಾಗ್ ಮೇಲೆ ಕಾರಿತ್ತು. ಆ್ಯಕ್ಚುಲಿ ನನಗೆ ವೀಡಿಯೋ ಎಡಿಟ್ ಮಾಡ್ತಾಯಿದ್ದೆ ನನಗೆ ಅಪ್ಕಮಿಂಗ್ TV ಪ್ರಾಜೆಕ್ಟ್ ಬಗ್ಗೆ. ಸೊ ಅದಕ್ಕೆ ಅಲ್ಲಿ ನಾನು ಏನು ಕತೆ ಮಾಡ್ತಾಯಿದ್ದೀನಿ ಅಂದರೆ, ನಾನೇನು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅದಕ್ಕೆ ಅಲ್ಲಿ ರಿಪ್ಲೈ ಮಾಡ್ತಾ ಇರೋದವ. ಅಂದರೆ ನಾವು ಹೆಂಗೆ ದುಡ್ಡು ಕೊಡ್ತೀವಿ, ಇನ್ನೇನು ಪ್ರಾಜೆಕ್ಟ್ ಏನು ಕತೆ ಆಗುತ್ತೆ, ಹಂಗೆ ಅಂತ ಅಂದ್ಬಿಟ್ಟು ಅವ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದ್ರಲ್ಲಿ. ಅದು ಆ್ಯಕ್ಚುಲಿ ನನ್ನ ಮನೆ ಮುಂದೆನೇ ಬಂದು ಓಡಾಡ್ತಿದ್ದ. ಯಾವ್ದಾರು ಅದಾಗೆ ಒಂದು ಲೈಟ್ ಹಾಕ್ಬಿಟ್ಟರು ಮನೆ ಕಡೆ ಹೊರಗಡೆ ಅವ್ರ ಹತ್ರ ಬರಲಿ ಅಂತ ಎಲ್ಲನೂ ಒಂದೇ ಸತಿ ಆಫ್ ಮಾಡ್ಬಿಟ್ಟಾರ. ಬಾಳೆಲ್ಲ ಬೀಗ ಚಿಲ್ಕಾಕೊಂಡು ಬೀಗಾಕೊಂಡು ಮನೆ ಕಬಿಡಿದಾರ. ಅದೇ ಫಾರಿನ್ ಒಳಗಿದಾರವ. ಹೋಗ ಆಚೆ ಅವ್ರಂತೂ ಒಂದು ಬೇಕಾ ನೀರು ಮನೆದಾಗ ಬಿಟ್ಬಿಡಕ್ಕಿಲ್ವಾ? ಕೇಳೋರಾದ್ರೆ ಹೇಳ್ತಲೇ ಇರ್ತಾರೆ ಅಂದೆ. ಈಗ 9 ಗಂಟೆ ಕೆಲಸ ಮಾಡ್ತಾ ಕೂತಿದ್ದೆ. ಆ್ಯಕ್ಚುಲಿ ಮಲಗಿದ್ದೀನಿ. ಈಗ ನಾನು ಕೆಲಸ ಮಾಡ್ತಾ ಕೂತಿದ್ದೆ.
ಆಫ್ ಮಾಡಿ ಮళ్ళీ ನಿದ್ದೆ ಬರಲ್ಲ, ಆಫ್ ಮಾಡಿ ನಿದ್ದೆ ಬರಲ್ಲ ಅಂದ್ಕೊಂಡು ಆಚೆ ಹೋಗಿ ಸಾಯ್ತಾಯಿದ್ರು. ಆಫ್ ಮಾಡ್ಬಿಟ್ಟು ಮಲ್ಕೊಂಡ್ಮೇಲೆ ಹಿಂಗೆ ಈ ಥರ